ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವಿಡಿಯೋನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸೋಮವಾರ, ಟೈಮ್ ನೋಡ್ತಾ ಇರ್ಬೋದು 1:10. ಬೆಳಗ್ಗೆಯಿಂದ ಯಾವುದೇ ವಿಡಿಯೋ ಮಾಡಿಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನ್ಯೂಸ್ ನೋಡೋಣ ಅಂತ. 1 ಗಂಟೆಗೆ ನ್ಯೂಸ್ ಬರುತ್ತಲ್ವ, ಇವಾಗ ಆಗಲೇ 10 ನಿಮಿಷ ಆಗಿಬಿಟ್ಟಿದೆ. ನ್ಯೂಸ್ ನೋಡ್ತಾ ನೋಡ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡಿದ್ದೀನಿ. ಓಕೆ, ಹಾಗೆ ಬೆಳಗ್ಗೆಯಿಂದ ಏನು ಕೆಲಸಗಳು ಮಾಡಿದೆ ಅಂತ ಲೈಟಾಗಿ ಹೇಳ್ಬಿಡ್ತೀನಿ. ಬೆಳಗ್ಗೆ ದೋಸೆ ಮಾಡಿದ್ದೆ. ದೋಸೆ ಮೋಹನ್ ಕರೆಕ್ಟಾಗಿ ಆಯಿತು. ಅಂದರೆ ನಿನ್ನೆ ದೋಸೆ ಮಾಡಿದ್ನಲ್ಲ, ಅದೇ ಹಿಟ್ಟು ಉಳ್ಕೊಂಡಿತ್ತು. ಅದೇ ಹಾಕ್ಬಿಟ್ಟು ಖಾಲಿ ಮಾಡೋಣ ಅಂತೇಳಿ ಮಾಡಿದೆ. ನೋಡಿದ್ರೆ ನನಗೆ ಒಂದೇ ಒಂದು ದೋಸೆ ಉಳ್ಕೊಳ್ತು. ಮತ್ತು ಏನು ಮಾಡೋದು ಅಂತ ಗೊತ್ತಿಲ್ಲ, ಸಾಕು ಅಂದ್ಬಿಟ್ಟು ಹಾಗೆ ಅದು ತಿಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿಕೊಂಡು ತಿಂದೆ. ಆಗಲೇ ಇವಾಗ ಹೊಟ್ಟೆ ಹಸಿತಾ ಇದೆ. ಇವಾಗ ರೈಸ್ಗೆ ಇಟ್ಟಿದ್ದೀನಿ. ಹಾಗೆ ಆಮೇಲೆ ಮುದ್ದೆ ಮಾಡಿಬಿಟ್ಟು ತಿಂದರೆ ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂದಿದ್ದೀನಲ್ಲ ಲೈಟಾಗಿ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ. ಓಕೆ, ಹಾಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು ಕ್ಯಾರೆಟು. ಈ ಕ್ಯಾರೆಟಲ್ಲಿ ಎಷ್ಟು ಹಿಂಗೆ ಕ್ಯಾರೆಟ್ನ ತುರಿದಿಟ್ಟಿದ್ದೀನ, ಏನು ನೊಣಗಳು ಮುತ್ಕೊಂಡಿದೆ ತುಂಬ. ಹಾಗೆ ಬೆಳಿಗ್ಗೆ ಹೆಸರು ಕಾಳನ್ನ ಸೋಸ್ಬಿಟ್ಟು ಕ್ಲೀನ್ ಇರುತ್ತೆ, ಆದ್ರೂ ಒಂದ್ಸರಿ ಕಲ್ಲೇನಾದರೂ ಇರುತ್ತೆ ಅಂದ್ಬಿಟ್ಟು ಸೋಸ್ಬಿಟ್ಟು ಇಟ್ಟಿದ್ದೀನಿ, ನೆನೆಸಿದ್ದೀನಿ. ಮೊಳಕೆ ಕಟ್ಟೋದಕ್ಕೆ. ಹಾಗೆ ಸ್ವಲ್ಪ ವಾಟರ್ ಮಿಲನ್ ಕಟ್ ಮಾಡಿದೆ, ಅದು ಒಂದು ಸ್ವಲ್ಪ ತಿಂದೆ. ಸಾಕು ಅಂತೇಳಿ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಡಲಾ ಇಲ್ಲ ಹೊರಗಡೆನೇ ಇಡಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದು ಮುದ್ದೆ ಪಾತ್ರೆ, ಮುದ್ದೆಗೆ ಸ್ವಲ್ಪ ನೀರು ಹಾಕಿಟ್ಟಿದ್ದೆ. ಹಾಗೆ ಬೆಳಿಗ್ಗೆ ಮಜ್ಜಿಗೆ ಮಾಡಿದ್ದೆ, ಅದು ಒಂದು ಲೋಟ ಉಳ್ಕೊಂಡಿದ್ದೆ. ಹಾಗೆ ಒಂದು ಸೌತೆಕಾಯಿ ಏನು ಮಾಡಿದೆ ಅಂತ ಹೇಳ್ತೀನಿ. 1-2-3 ಸೌತೆಕಾಯಿನ ಸಿಪ್ಪೆಲ್ಲ ತೆಗೆದು ಕಟ್ ಮಾಡಿದೆ. ಇದು ಬಂದು ಉಪ್ಪು ಸಾಂಬಾರು ಮಾಡಿದ್ದೀನಿ, ಮೊಳಕೆ ಕಾಳಿನ ಉಪ್ಪು ಸಾರು. ಇವತ್ತು ಸೋಮವಾರ ಆಗಿರೋದ್ರಿಂದ ಅದೇ ಇದು ನೋಡಿ, ನಮ್ಮಮ್ಮ ಕೊಟ್ಟಿರುವಂಥ ಉಪ್ಸಾರು ಖಾರ. ಅವರೆಲ್ಲ ಸ್ವಲ್ಪ ಅಯ್ಯೋ ಬರ್ತಾನೆ ಇಲ್ಲ, ತರ್ತರಿ. ನಮ್ಮಮ್ಮ ಕೊಟ್ಟಿರೋ ಖಾರ ಹೇಗಿರುತ್ತೆ ಅಂದರೆ ಸ್ವಲ್ಪ ತರ್ತರಿಯಾಗಿರುತ್ತೆ. ನಾನು ಮಿಕ್ಸಿಯಲ್ಲಿ ರುಬ್ಬೋದು ಹೆಂಗಿರುತ್ತೆ ಅಂದರೆ ನುಣ್ಣಗಾಗ್ಬಿಟ್ಟಿರುತ್ತೆ, ಅಂದರೆ ನೈಸ್ಗಾಗ್ಬಿಟ್ಟಿರುತ್ತೆ. ಹಾಗೆ ಬೆಳಿಗ್ಗೆ ದೋಸೆಗೆ ಸ್ವಲ್ಪ ಚಟ್ನಿ ರುಬ್ಬಿದೆ, ಅದು ಉಳ್ಕೊಂಡಿದೆ. ಉಪ್ಪು ಸಾಂಬಾರು ಚೆನ್ನಾಗಿರುತ್ತೆ, ಚಟ್ನಿ ಹಾಕ್ಕೊಂಡು ಸಾಂಬಾರು ಒಳಗಡೆ ಅಂದರೆ ಸಾಂಬಾರಿಗೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿ. ಹಾಗೆ ರೈಸ್ಗೆ ಇಟ್ಟಿದ್ದೀನಿ, ವಿಷಲ್ಲೇ ಹಾಕಿಲ್ಲ. ಹೀಗೆ ಎಷ್ಟೋ ಸರಿ ಮಾಡ್ತೀನಿ. ಹಾಗೆ ಇನ್ನೊಂದು ಏನಂದರೆ, ಒಂದು ನಿಮಿಷ, ಏನು ಹೇಳ್ತಾರೆ, ಕುಕ್ಕರ್ಗೆ ವಿಷಲ್ ಹಾಕಿಲ್ಲ. ತುಂಬ ಸರಿ ಇದೇ ಥರ ಆಗುತ್ತೆ. ಇವಾಗ ನಾನು ಮೈನೂನ ಜೊತೆ ಮಾತಾಡ್ತಾ ಏನಂದರೆ ಸ್ಟೆಪ್ಪು ಎಲ್ಲ ಒರೆಸ್ತಾ ಇದ್ದೆ. ಆವಾಗ ಏನಾಯಿತು ಅಂದರೆ ಮನೆ ಸ್ಟೆಪ್ಪೆಲ್ಲ ಒರೆಸ್ತೀನಲ್ಲ, ಆವಾಗ ಮೈನೂನ ಜೊತೆ ಮಾತಾಡ್ತಾ ಸ್ಟೆಪ್ ಒರೆಸೋದಕ್ಕೆ ಒಂದು ಮಾಪ್ ಇಟ್ಕೊಂಡಿದ್ದೀನಲ್ಲ, ಅದ್ರ ಬದಲು ಮನೆ ಒರೆಸ್ತೀನಲ್ಲ ಆ ಮಾಪ್ ತೊಗೊಂಡು ಒರೆಸಿರೋದು. ಲಾಸ್ಟಲ್ಲಿ ಅದನ್ನ ತೊಳಿಬೇಕಾದ್ರೆ ನೆನಪಾಗ್ತಿದೆ. ಅಂದರೆ ಈ ಮನೆ ಒರೆಸ್ಬೇಕಲ್ಲ ಒಳಗಡೆ, ಆವಾಗ ಆ ಮಾಪ್ ಎಲ್ಲಿದೆ ಅಂದರೆ ಆ ಮಾಪನ್ನೇ ತೊಗೊಂಡು ನಾನು ಸ್ಟೆಪ್ಪೆಲ್ಲ ಒರೆಸಿರುವಂಥದ್ದು. ಬೆಳಿಗ್ಗೆ ಕರ್ಬೂಜ ಜ್ಯೂಸ್ ಮಾಡಿಟ್ಟಿದ್ದೀನಿ. ಅವತ್ತು ಮಾಡಿದೆ ನೋಡಿ, ಪೀಚ್ ಕಲರಲ್ಲಿ. ಅದು ಖಾಲಿ ಆಯಿತು, ಮತ್ತು ಚೆನ್ನಾಗಿದೆ ಅಂತ ಮೋಹನ್ ಹೇಳಿದರು. ಅದಕ್ಕೆ ಬೆಳಿಗ್ಗೆನೇ ಅದನ್ನು ಮಾಡಿಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಬೇಕಂತೆ, ಅದು ಕೂಡ ಮಾಡಿದ್ದೀನಿ. ಅದಕ್ಕೆ ಒಂದು ಒಗ್ಗರಣೆ ಹಾಕ್ಬೇಕು ನೋಡಿ, ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರೋದು. ಹೊರಗಡೆ ಇಟ್ಟರೆ ಸ್ವಲ್ಪ ಹಾಳಾಗಿಬಿಡುತ್ತೆ ಅಂತೇಳಿ ಮೋಹನ್ ಬರೋದು ಇನ್ನೊಂದು 10 ನಿಮಿಷ ಅಂತೇಳಿ ತೆಗೆದಿಡೋಣ ಅಂತೇಳಿ ಇದೆಲ್ಲ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಇಷ್ಟು ಕೆಲಸ ಮಾಡಿದ್ದೀನಿ. ಓಕೆ, ಹಾಗೆ ಕ್ಯಾರೆಟ್ ಏನಕ್ಕೆ ಇಷ್ಟೊಂದು ತುರ್ತಿರೋದು ಅಂದರೆ, ಕ್ಯಾರೆಟ್ನ ಬಂದು ನಾನು ಕೋಸಂಬರಿ ಮಾಡೋದಕ್ಕೆ ಅಂತೇಳಿ ತುರಿದೆ. ಹಾಗೆ ಒಂದು ಎಕ್ಸ್ಟ್ರಾ ಕ್ಯಾರೆಟ್ನ ತುರಿದಿದ್ದೀನಿ. ಅದು ಏನಕ್ಕೆ ಏನು ಅಂತೇಳಿ ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಾನು ನ್ಯೂಸ್ ನೋಡ್ತೀನಿ. ಒಂದು 10 ನಿಮಿಷ ಬಿಟ್ಟು ಮುದ್ದೆ ಮಾಡೋಕ್ಕೆ ಬರ್ತೀನಿ. ಓಕೆ, ಇವಾಗ ನಾನು ಮುದ್ದೆ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ನಾನು ಯಾವ ರೀತಿ ಮುದ್ದೆ ಮಾಡ್ತೀನಿ ಅಂತ ತೋರಿಸೋಣ ಅಂಥೇಳಿ ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋನ ತೋರಿಸ್ತೀನಿ. ತುಂಬ ಈಸಿ, ತುಂಬ ಏನು ಕಷ್ಟ ಅಲ್ಲ. ರೊಟ್ಟಿ ಚಪಾತಿ ಇದೇ ಕಷ್ಟ ಅನಿಸುತ್ತೆ ನನಗೆ. ಅದನ್ನು ಕಲಿಸ್ಬೇಕು, ಸ್ವಲ್ಪ ಹೊತ್ತು ಬಿಡಬೇಕು, ಆಮೇಲೆ
ಏನು ಒತ್ತಬೇಕು, ಆಮೇಲೆ ಬೇಯಿಸ್ಬೇಕು. ಮುದ್ದೆ ಆಗಲ್ಲ, 10 ನಿಮಿಷ ಸಾಕು. 10 ನಿಮಿಷನೂ ಬೇಡ, 1 ಮುದ್ದೆ ಆದರೆ ಬೇಗನೆ ಆಗುತ್ತೆ. 2 ಮುದ್ದೆಗೆ 10 ನಿಮಿಷದಲ್ಲಿ ಮುದ್ದೆ ಆಗೋಗುತ್ತೆ. ಇವಾಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಹಾಗೆ ಒಂದಷ್ಟು ವಿಷಯಗಳಿದೆ, ಅದನ್ನು ಶೇರ್ ಮಾಡ್ತೀನಿ. ಹಾಗೆ ಏನಂದರೆ ಮುದ್ದೆಯಲ್ಲ, ರಾಗಿಯಲ್ಲಿ 2 ಥರ ರಾಗಿ ಇರುತ್ತೆ. ಒಂದು ಒಲದ ರಾಗಿ ಸಿಗುತ್ತೆ, ಇನ್ನೊಂದು ಗದ್ದೆ ರಾಗಿ ಸಿಗುತ್ತೆ. ಆದರೆ ಒಲದ ರಾಗಿ ತುಂಬ ಒಳ್ಳೆಯದು. ಅಂದರೆ ಅದು ಹೇಗೆ ಅಂದರೆ, ಸ್ವಲ್ಪ ಹಿಟ್ಟನ್ನು ಹಾಕಿದ್ರೆ ಜಾಸ್ತಿ ಆಗುತ್ತೆ. ಅಂದರೆ ಸಾಕು, ಅದು ಒದಗುತ್ತೆ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಹಾಕಿದ್ರೆ ಓಕೆ, ಅದು ಚೆನ್ನಾಗಿರುತ್ತೆ ಮುದ್ದೆ ಓನ್ಸೋದಕ್ಕೆಲ್ಲದಕ್ಕೂ. ಆದರೆ ಗದ್ದೆ ರಾಗಿ ಇರುತ್ತೆ ನೋಡಿ, ಅದು ಸ್ವಲ್ಪ ಒಂಥರ ನಾವು ಎಷ್ಟೇ ಹಿಟ್ಟು ಹಾಕ್ತಾಯಿದ್ರೂ ಇನ್ನೂ ಹಾಕ್ತಾ ಆಗಬೇಕು, ಹಿಂದೆ ಮಿಕ್ಸ್ ಮಾಡ್ತಾ ಹೋಗ್ತೀವಲ್ಲ, ಹಾಕ್ತಾನೆ ಇರಬೇಕು, ಆ ಥರ ಆಗುತ್ತೆ. ಆದರೆ ನೀವೇನಾದರೂ ಮುದ್ದೆ ತಿನ್ನೋರಾದರೆ ರಾಗಿ ತೊಗೊಂಡ್ರೆ, ಒಲದ ರಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಂಗಡಿಯಲ್ಲಿ ಗೊತ್ತಾಗಲ್ಲ ಒಲದ ಅಥವಾ ಗದ್ದೆದ ಅಂಥೇಳಿ. ಏನಾದರೂ ನಿಮ್ಗೇನಾದರೂ ಗೊತ್ತಾದರೆ ಒಲದ ರಾಗಿ ತೊಗೊಳ್ಳಿ. ಹಾಗೆ ರಾಗಿಯಲ್ಲಿ ಹಳೆ ರಾಗಿ ಆಗಿರಬೇಕು. ಅಂದರೆ ಹೊಸ ರಾಗಿಗಿನ್ನ ಇವಾಗ ನಾವು ಅದೇ ತಾನೇ ಬೆಳೆದು ಅದನ್ನೆಲ್ಲ ನೀಟ್ ಮಾಡಿ ತಂದಿರ್ತಾವೆ ನೋಡಿ, ಆ ರಾಗಿಗಿನ್ನ ಹಳೆ ರಾಗಿ ಇರುತ್ತೆ ನೋಡಿ, ಅದು ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ರಾಗಿ ಯಾವತ್ತೂ ಕೂಡ ನೀವು ಎಷ್ಟೇ ಇಟ್ಕೊಂಡ್ರು ಮನೇಲಿ ಹುಳ ಎಲ್ಲ ಏನಾಗಲ್ಲ. ಅಕ್ಕಿ ಎಲ್ಲ ಇಟ್ಕೊಂಡ್ರೆ ಬೇಗ ಹುಳ ಆಗುತ್ತೆ, ಆದರೆ ರಾಗಿ ಯಾವತ್ತೂ ಹುಳ ಆಗಲ್ಲ. ನೀವು ಎಷ್ಟಾದರೂ ಸ್ಟೋರ್ ಮಾಡಿ ಇಟ್ಕೊಬೋದು, 2 ವರ್ಷ 3 ವರ್ಷ ತನಕನೂ ಇಟ್ಕೊಬೋದು, ಯಾಕಂದರೆ ಅದು ಹುಳ ಆಗೋದಿಲ್ಲ. ಅದರಿಂದ ಈ ಥರ ಎಲ್ಲ ಮಾಡ್ಬೋದು. ನಾನಿವಾಗ ಮುದ್ದೆನ ನಾನು 2 ಮುದ್ದೆ ಮಾಡೋದಲ್ವ, ಅದರಿಂದ ಇದರಲ್ಲಿ ಮಾಡ್ತೀನಿ. ಅಂದರೆ ದೋಸೆ ಅಲ್ಲೆಲ್ಲೇ ಮಾಡ್ಕೊತೀನಿ. ಇದು ಬಂದು ತುಂಬ ಗಟ್ಟಿ ಇದೆ. ಇನ್ನೊಂದು ತೋರಿಸ್ತೀನಿ ರೀ. ಈ ಅಲ್ಲೇ ಬಂದು ಸ್ವಲ್ಪ ಗಟ್ಟಿ ಇಲ್ಲ. ಇದನ್ನು ನಾನು ದೋಸೆ ರೊಟ್ಟಿ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಬಳುಕುತ್ತೆ ಹೀಗೆ. ಆದರೆ ಈ ಅಲ್ಲೇ ಇದೆ ನೋಡಿ, ಇದು ಗಟ್ಟಿ ಇದೆ. ನಾವು 5-6 ಮುದ್ದೆ ಆರಾಮಾಗಿ ತಿರುಗ್ಬೋದು. ಇದರಲ್ಲಿ ಏನಾದರೂ ನಾವು ಈ ಥರ ಮಿಕ್ಸ್ ಮಾಡೋಕ್ಕೆ ಹೋದರೆ ಇದು ಈಗ ಟ್ವಿಸ್ಟ್ ಆಗ್ತಾ ಇರುತ್ತೆ. ಅದರಿಂದ ನಾನು ಕೋಲು ಇದೆ, ಆದರೆ ಕೋಲು ಯೂಸ್ ಮಾಡಲ್ಲ, ಇದನ್ನೇ ಯೂಸ್ ಮಾಡೋದು. ನೀವೇನಾದರೂ ಮುದ್ದೆ ಮಾಡ್ತೀನಿ ಅಂದರೆ ಈ ಥರ ಗಟ್ಟಿ ಇರೋದನ್ನ ನೋಡಿ ತೊಗೊಂಡು ಯೂಸ್ ಮಾಡಿ. ಹಾಗೆ ಮರದ್ದು ಸಿಗುತ್ತೆ ನೋಡಿ ಹರಳೆ, ಅಂದರೆ 2 ಮುದ್ದೆಗೆ ಓಕೆ ಮರದ್ದು ಹರಳೆ, ಅದು ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಾವು ಇದರಲ್ಲೇ ಯೂಸ್ ಮಾಡ್ತೀನಿ ಅಂದರೆ ಇದರಲ್ಲೇ ಯೂಸ್ ಮಾಡ್ಬೋದು. ಈ ಥರ ಇಲ್ಲ. ಬೇಕಾದರೆ ಮುದ್ದೆ ಕೋಲನ್ನ ತೋರಿಸ್ತೀನಿ ಹೊರಗಡೆ ಇದ್ದ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಓಕೆ, ಇವಾಗ ನಾನು ನೀರು ಇಟ್ಕೊಂಡಿದ್ದೀನಿ. ಆವಾಗಲೇ ಇಟ್ಕೊಂಡೆ, ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೇ ನೀರು ಇಟ್ಕೊಂಡಿದ್ದೀನಿ. ಈ ನೀರಿಗೆ ನಿಮ್ಗೆ ಎಷ್ಟು ನೀರು ಬೇಕು ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನನಗೆ ಅಳತೆ ಎಲ್ಲ ಮಾಡಲ್ಲ, ನಾನು ಗೊತ್ತಿರುತ್ತಲ್ಲ, ನಾವು ಡೈಲಿ 2 ಟೈಮ್ ಮುದ್ದೆ ಮಾಡ್ತಾ ಇರ್ತೀವಿ. ಅದರಿಂದ ಅಳತೆ ಏನು ಬೇಕಾಗಿಲ್ಲ, 2 ಮುದ್ದೆ ಸಾಕು. ಇಷ್ಟು ನೀರು ನಿಮಗೆ 1 ಮುದ್ದೆ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಬಿಸಿ ಆಗಿಬಿಟ್ಟಿದೆ. ಬಿಸಿ ಆಗೋದಕ್ಕೆ ಮೊದಲು ನಾವು ಸ್ವಲ್ಪ ಈ ಥರ ರಾಗಿ ಹಿಟ್ಟೇನಿದೆ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಬಿಟ್ಟು ಬಿಸಿ ಆಗೋಕ್ಕೆ ಮೊದಲು ಇದು ಸ್ವಲ್ಪ ಬಿಸಿ ಆಗಿಬಿಟ್ಟಿದೆ. ಈ ರೀತಿಯಾಗಿ ನೀಟಾಗಿ ನೋಡಿ. ಇವಾಗ ಬಿಸಿ ಆದಮೇಲೆ ನಾನು ರಾಗಿ ಹಿಟ್ಟನ್ನ ಹಾಕಿದ್ದಲ್ವಾ, ಇದೇನಾಗಿದೆ ನೋಡಿ, ಇವಾಗ ಗಂಟಾಗಿದೆ. ಈ ಥರ ಆಗಬಾರ್ದು. ಅಂದರೆ ಸ್ವಲ್ಪ ನೀರು ಇಡ್ತೀವಲ್ಲ, ಆವಾಗಲೇ ನಾವು ರಾಗಿ ಹಿಟ್ಟನ್ನ ಹಾಕಬೇಕು. ಓಕೆ, ನಾನಿವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ನೋಡಿ ಒಂದಲ್ಲಿ ಗಂಟಿರುತ್ತೆ, ಇದೇನಾಗಲ್ಲ, ಮುದ್ದೆ ಮಾಡಬೇಕಾದ್ರೆ ಸರಿ ಹೋಗುತ್ತೆ. ಇವಾಗ ಏನಾಗುತ್ತೆ, ಇದು ಕುದಿ ಬರುತ್ತೆ ನೋಡಿ, ಈ ಥರ ಬರಬೇಕು. ಇವಾಗ ಬರಬೇಕಾದ್ರೆ ರಾಗಿ ಹಿಟ್ಟನ್ನ ನೀವು ಹಾಕ್ಕೊಳ್ಳಿ. ನೋಡಿ ಎಷ್ಟು ಬೇಕು ಅಳತೆ, ಇಷ್ಟು ಹಾಕಿದರೆ ನನಗೆ 2 ಮುದ್ದೆ ಆರಾಮಾಗಿ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಅಂದರೆ ರಾಗಿ ಹಿಟ್ಟೇನಿದೆ ಅದು ಚೆನ್ನಾಗಿ ಬೇಯಬೇಕು. 1-2 ನಿಮಿಷ ಹೀಗೆ ಬಿಟ್ಬಿಡೋಣ. ಇದು ಎಷ್ಟು ಬೇಯುತ್ತೆ ಅಷ್ಟು ಕೂಡ ಚೆನ್ನಾಗಿ ಮುದ್ದೆ ಬರುತ್ತೆ. ಹಾಗೆ ನೀವು ತಣ್ಣಗಿರೋ ರಾಗಿಗೆ, ಅಂದರೆ ಬಿಸಿ ಆಗೋಕ್ಕೆ ಮೊದಲೇ ನೀವು ರಾಗಿ ಹಿಟ್ಟು ಏನಾದರೂ ಹಾಕ್ಬಿಟ್ರೆ ಮುದ್ದೆ ಏನಾಗುತ್ತೆ ಅಂದರೆ ಅಂಟು ಥರ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಚೆನ್ನಾಗಿ ಬಿಸಿ ಆಗಬೇಕು. ನೀರು ಬಿಸಿಯಾಗಿ ಅದು ಉಕ್ಕೊಂಡು, ಅಂದರೆ ಹಾಲು ಉಕ್ಕುತ್ತಲ್ಲ ಆ ಥರ ಉಕ್ಕೊಂಡು ಬಂದಮೇಲೆ ನೀವು ರಾಗಿ ಹಿಟ್ಟನ್ನ ಹಾಕ್ಬೇಕು. ಇವಾಗ 1-2 ನಿಮಿಷ ಅದು ಚೆನ್ನಾಗಿ ಬೇಯಲಿ.
ಇವಾಗ ನೋಡಿ 2 ನಿಮಿಷ ಆಗಿದೆ. ಇದನ್ನು ಸಿಮ್ಮಲ್ಲಿ ಇಟ್ಕೊತೀನಿ ನಾನು. ಸಿಮ್ಮಲ್ಲಿ ಇಟ್ಕೊಂಡು ನಾನು ಅಲ್ಲೇ ತೋರಿಸೋದಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇವಾಗ ನನಗೆ ಮಾಡ್ತಾ ಗೊತ್ತಾಗ್ತಾ ಇದೆ, ಅದಕ್ಕೆ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕಾ ಅಥವಾ ಸಾಕಾ ಅಂತೇಳಿ ಗೊತ್ತಾಗ್ತಾ ಇದೆ. ಇವಾಗ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಡ್ತೀನಿ, ಯಾಕೆಂದರೆ ತೆಳು ಆಗಿಬಿಡುತ್ತೆ ಇಲ್ಲಾಂದರೆ. ನೋಡಿ, ಹೊಲದ ರಾಗಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದರೆ ಸಾಕು, ಚೆನ್ನಾಗಿ ಬನಿ ಬರುತ್ತೆ ಮುದ್ದೆ ಓನ್ಸೋದಕ್ಕೆ. ಇವಾಗ ಈ ಗಂಟು ಏನಿದೆ ರಾಗಿ ಹಿಟ್ಟಲ್ಲಿ, ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲೊಂದು ಇಲ್ಲೊಂದು ವೈಟ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಗಂಟು. ಇವಾಗೆಲ್ಲ ನಾನೇ ಇದನ್ನು ಚೆನ್ನಾಗಿ ಈ ರೀತಿಯಾಗಿ, ನಿಮಗೆ ಕಾಣಿಸ್ತಿದೆಯಾ ನೋಡಿ, ಈ ರೀತಿಯಾಗಿ ಓಣಿಸ್ಕೋಬೇಕು. ಕೋಲಲ್ಲೂ ಓಣಿಸ್ಕೋಬೋದು, ನಿಮಗೆ ಅರ್ಲೆಲ್ಲಿ ಮಾಡ್ತೀನಿ ಅಂದರೆ ಅರ್ಲೆಲ್ಲೂ ಕೂಡ ಓಣಿಸ್ಕೋಬೋದು ಈ ರೀತಿಯಾಗಿ. ಚೆನ್ನಾಗಿ ಒಂದು ಕೂಡ ಗಂಟು ಇರಬಾರ್ದು, ಆ ರೀತಿಯಾಗಿ ನೀವು ಮುದ್ದೆನ ಮಾಡ್ಕೊಳ್ಳಿ. ಪಾತ್ರೆ ನೀವು ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತೇನಿಲ್ಲ, ನಿಮಗೆ ಯಾವ ಪಾತ್ರೆ ಈಸಿ ಆಗುತ್ತೆ ಆ ಪಾತ್ರೆನ ತೊಗೋಬೋದು. ಇವಾಗ ಮುದ್ದೆ ನೋಡಿ, ಇವಾಗ ಮತ್ತೆ ನಾವು ಮುದ್ದೆನ ಬೇಯೋದಕ್ಕೆ ಬಿಡಬೇಕು. ಇವಾಗ ಇಲ್ಲಿ ಎಲ್ಲ ಏನು ಅಂಟ್ಕೊಂಡಿದೆ ಸುತ್ತ, ಅದಕ್ಕೆ ಸ್ವಲ್ಪ ಈಗ ನೀರು ಸವರ್ಬಿಟ್ಟು, ಇದೇನಿದೆ ಇದನ್ನು ಅಷ್ಟೇ ಈ ಥರ ಮಾಡಿಬಿಡಿ. ತುಂಬ ಈಸಿ. ನನಗೆ ಇಲ್ಲಿ ಟೈಮ್ ಆಗ್ತಾ ಇರ್ಬೋದು, ಅಂದರೆ ನಿಮಗೆಲ್ಲ ಹೇಳ್ತಾ ಇದ್ದೀನಲ್ಲ ಅದರಿಂದ, ಆದರೆ ಇದು ತುಂಬಾ ಈಸಿ ನೋಡಿ. ಇದೇನಂದರೆ ಫುಲ್ಲು ಒಣಗೋಗ್ಬಿಡುತ್ತೆ, ಅದರಿಂದ ಈ ರೀತಿ ಮಾಡಿಬಿಟ್ಟು ಇವಾಗ ಮತ್ತೆ 1-2 ನಿಮಿಷ ಇದು ಚೆನ್ನಾಗಿ ಬೇಯಲಿ. ನಿಮ್ಗೆ ಎಷ್ಟು ಬೇಯಿಸ್ತೀರಾ ಅಷ್ಟು ಮುದ್ದೆ ಚೆನ್ನಾಗಿರುತ್ತೆ. ಮತ್ತು ಸರಿಯಾಗಿ ಬೆಂದಿಲ್ಲ ಅಂದರೆ ಮುದ್ದೆ ಏನಾಗುತ್ತೆ ಅಂದರೆ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುದ್ದೆ ಚೆನ್ನಾಗಿ ಬೇಯಬೇಕು. ಇವಾಗ ನೋಡ್ತಾ ಇರ್ಬೋದು, ಮುದ್ದೆ 2-3 ನಿಮಿಷ ಆಗಿದೆ. ಇವಾಗ ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸ್ವಲ್ಪ ನೀರನ್ನ ಕೈಗೆ ಹಚ್ಕೊಂಡು ಅದನ್ನು ಈ ರೀತಿ ಟಚ್ ಮಾಡಿದ್ರೆ ಮುದ್ದೆ ಸ್ವಲ್ಪನೂ ಕೂಡ ಕೈಗೆ ಅಂಟೋದಿಲ್ಲ. ಆವಾಗ ನಮಗೆ ಗೊತ್ತಾಗುತ್ತೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತೇಳಿ. ಬೆಂದಿಲ್ಲ ಅಂದರೆ ಹೀಗೆ ಅಂಟ್ಕೋತಾ ಇರುತ್ತೆ. ನಾವು ಇಡ್ಲಿ ನೋಡ್ತೀವಿ ಸೇಮ್ ಇದೇ ರೀತಿನೇ, ಬೆಂದಿದೆಯಾ ಬೆಂದಿಲ್ವ ಅಂತ, ಸೇಮ್ ಅದೇ ರೀತಿನೇ. ಇವಾಗ ಮುದ್ದೆನ ನಾನು ಇನ್ನೊಂದು ಸರಿ ಹೊನಿಸ್ಕೊಳ್ತೀನಿ. ಓಕೆ, ಯಾಕೆಂದರೆ ಮತ್ತೆ ಏನಾದರೂ ಒಂದೊಂದು ಗಂಟು ಇರುತ್ತೆ, ಅದನ್ನೆಲ್ಲ ನೀಟಾಗಿ ಹೊನಿಸ್ಕೊಂಡು ಇವಾಗ ಮುದ್ದೆ ಆಗಿದೆ. ಇವಾಗ ಏನಿದ್ರು ಮುದ್ದೆ ಕಟ್ಟುವಂಥದ್ದು. 10 ನಿಮಿಷದಲ್ಲಿ 3 ಮುದ್ದೆನ ಮಾಡ್ಬೋದು ಆರಾಮಾಗಿ. ಈ ರೊಟ್ಟಿ ಚಪಾತಿ ಇದಕ್ಕಿಂತ ತುಂಬಾ ಈಸಿ ಮುದ್ದೆ ಮಾಡುವಂಥದ್ದು. ಇವಾಗ ಮುದ್ದೆ ಇಟ್ಟು ಚೆನ್ನಾಗಿ ಬೆಂದಿದೆ. ಬೆಂದಾದಮೇಲೆ ಮತ್ತೆ ನಾವು ಓನಿಸ್ಕೋಬೇಕು, ಯಾಕೆಂದರೆ ಒಂದೊಂದು ಗಂಟು ಮಿಸ್ಸಾಗಿ ಉಳ್ಕೊಂಡಿರುತ್ತೆ. ಅದರಿಂದ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ಟ್ರೈ ಮಾಡ್ತೀನಿ ಅಂದರೆ ಸ್ವಲ್ಪನೇ ಮುದ್ದೆ ಮಾಡ್ಕೊಳ್ಳಿ, ಆಮೇಲೆ ಮಾಡ್ತಾ ಈಸಿಯಾಗಿ ಬರುತ್ತೆ. ಓಕೆ, ಹಾಗೆ ನಾನು ಇವಾಗ ಮುದ್ದೆ ಕಟ್ತಾಯಿದ್ದೀನಿ. ಇವಾಗ ನಾನು 2 ಥರ ತೋರಿಸ್ತೀನಿ. ಒಂದು ಪ್ಲೇಟಲ್ಲಿ ಕಟ್ಟುವಂಥದ್ದು, ಇನ್ನೊಂದು ಈ ಕಡಪ ಕಲ್ಲಿದೆ ನೋಡಿ, ಅದ್ರ ಮೇಲೂ ಕೂಡ ನಾನು ಮುದ್ದೆ ಕಟ್ತೀನಿ. ನಿಮಗೆ ತೋರಿಸ್ಬೇಕು ಅಂತೇಳಿ ಪ್ಲೇಟ್ನ ತೊಗೊಂಡಿರುವಂಥದ್ದು. ಇಲ್ಲಾಂದರೆ ನಾನು ಆ ಕಡಪ ಕಲ್ಲೇನಿದೆ ಅದ್ರ ಮೇಲೇ ನಾನು ಡೈಲಿ ಮುದ್ದೆನ ಕಟ್ಟುವಂಥದ್ದು. ಇವಾಗ ಪ್ಲೇಟ್ ತೊಗೊಂಡಿದ್ದೀನಿ, ಪ್ಲೇಟಿಗೆ ಸ್ವಲ್ಪ ನೀರನ್ನು ಸವರ್ಕೊಂಡಿದ್ದೀನಿ, ಇಲ್ಲಾಂದರೆ ಮುದ್ದೆ ಅಂಟ್ಕೊಬಿಡುತ್ತೆ. ಹಾಗೆ ನಾವು ಕೈ ಏನಿದೆ ಆ ಕೈಗೂ ಅಷ್ಟೇ ನೀರನ್ನ ಹಚ್ಕೋಬೇಕು, ಇಲ್ಲಾಂದರೆ ಬಿಸಿ ಇರುತ್ತೆ ಮುದ್ದೆ. ಇನ್ನೊಂದು ನೀರು ಹತ್ಕೊಂಡಿಲ್ಲ ಅಂದರೆ, ನೀರಲ್ಲಿ ಕೈನ ಅದ್ದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಂಟ್ಕೋತಾ ಇರುತ್ತೆ. ಅದರಿಂದ ಕೈನ ನೀರಲ್ಲಿ ಅದ್ಬಿಟ್ಟು ಆಮೇಲೆ ಮುದ್ದೆನ ಕಟ್ಟಿ. ನಾನಿಲ್ಲಿ 2 ಮುದ್ದೆ ಮಾಡಿರೋದು. ಒಂದು ಮೋಹನ್ ಮಾಮನಿಗೆ ಮಾಡಿದ್ದೀನಿ, ಒಂದು ನನಗೆ. ಮೋಹನ್ ಮಾಮ ಸ್ವಲ್ಪ ಸಣ್ಣನೇ ಮುದ್ದೆ ತಿನ್ನುವಂಥದ್ದು, ನಾನು ಸ್ವಲ್ಪ ದಪ್ಪ ತಿಂತೀನಿ. ಇವಾಗ ನೋಡಿ ಪ್ಲೇಟಲ್ಲಿ ಕಟ್ಟಿದ್ದೀನಿ. ಆಮೇಲೆ ಇವಾಗ ಇನ್ನೊಂದು ಮುದ್ದೆ ಕಟ್ತೀನಿ ನೋಡಿ. ಇದನ್ನು ನಾನು ಕಡಪ ಕಲ್ಲೇನಿದೆ ಅದ್ರ ಮೇಲೆ ಕೂಡ ಕಟ್ತೀನಿ. ಒಬ್ಬೊಬ್ಬರಿಗೆ ಪ್ಲೇಟಲ್ಲಿ ಅಭ್ಯಾಸ ಆಗಿರುತ್ತೆ, ಒಬ್ಬರಿಗೆ ಈ ಥರ ಕಡಪ ಕಲ್ಲು ಗ್ರಾನೈಟ್ ಏನಿರುತ್ತೆ ಅವ್ರ ಮನೇಲಿ ಅದ್ರ ಮೇಲೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ನನಗೆ ಕಡಪ ಕಲ್ಲು ಮೇಲೆ ಚೆನ್ನಾಗಿ ಬರುತ್ತೆ ಮುದ್ದೆ.
ಇವಾಗ ನಾನು ಸ್ವಲ್ಪ ಮೋಹನ್ ಮಾಮನಿಗಿನ್ನ ಸ್ವಲ್ಪ ದಪ್ಪ ಮುದ್ದೆ ತಿಂತೀನಿ, ಅದರಿಂದ ದಪ್ಪವಾಗಿ ಕಟ್ಕೊಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪವಾಗಿ ಮುದ್ದೆನ ಕಟ್ಕೋಬೋದು. ಸರ್ಕಲ್ ಶೇಪಲ್ಲಿ ಇರುವಂಥದ್ದು ಮುದ್ದೆ. ಇಷ್ಟೇ, ತುಂಬ ಅಂದರೆ ತುಂಬಾ ಈಸಿ. ಬಿಸಿ ಬಿಸಿ ಇರುವಾಗಲೇ ಮುದ್ದೆನ ಕಟ್ಟಬೇಕು. ನೀವು ತಣ್ಣಗಾದ್ಮೇಲೆ ಮುದ್ದೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುದ್ದೆ. ಇದೆ ಮುದ್ದೆ ನೋಡಿ, 10 ನಿಮಿಷದಲ್ಲಿ ಆಗಿದೆ. ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಆಗ್ತಾಯಿದೆ, ಆದರೆ ಮುದ್ದೆನ ತುಂಬ ಬೇಗ ಮಾಡ್ಬೋದು 10 ನಿಮಿಷದಲ್ಲಿ. ಓಕೆ, ಮುದ್ದೆ ರೆಡಿ. ಈಗ ಮುದ್ದೆ ಎಲ್ಲ ಆದಮೇಲೆ ಪಾತ್ರೆಯಲ್ಲಿ ಏನಿದೆ ಮುದ್ದೆ ಅದನ್ನೆಲ್ಲ ಕೆರೆದು ಮಾಡಿರ್ತೀವಲ್ಲ, ಆ ಮುದ್ದೆನ ನಮ್ಮ ಕಡೆ ಗಂಡು ಮಕ್ಕಳಿಗೆ ಕೊಡಲ್ಲ. ಅಂದರೆ ಕೆರ್ಬಕ್ಲಿ ಹಿಟ್ಟು ಅಂತಲೇ ಕರಿತೀವಿ ನಾವು. ಮುದ್ದೆ ಅಂತ ಸ್ಟೈಲಾಗಿ ಹೇಳ್ಬೋದು, ಊರ ಕಡೆ ಎಲ್ಲ ಹಿಟ್ಟು ಅಂತಲೇ ಹೇಳುವಂಥದ್ದು. ಕೆರೆದು ಮಾಡಿರುವಂಥ ಹಿಟ್ಟು ಕೆರ್ಬಕ್ಲಿ ಹಿಟ್ಟು ಅಂತೇಳಿ, ಅದನ್ನು ಗಂಡು ಮಕ್ಳಿಗೆ ಕೊಡಲ್ಲ. ರೀಸನ್ ಏನು ಅಂತ ಗೊತ್ತಿಲ್ಲ, ಆದರೆ ಹೆಂಗಸರು ಊಟ ಮಾಡ್ತಾರೆ, ಹೆಂಗಸರು ಹೆಣ್ಮಕ್ಳೆಲ್ಲ ಊಟ ಮಾಡ್ತಾರೆ. ಆದರೆ ಗಂಡು ಮಕ್ಕಳಿಗೆ ಕೊಡಲ್ಲ. ಏನು ಕೊಡಲ್ಲ ಅಂತ ನನಗೆ ರೀಸನ್ ಗೊತ್ತಿಲ್ಲ. ಬೇಕಾದರೆ ಯಾವಾಗಲಾದರೂ ನಮ್ಮ ಅಮ್ಮನ ಕೇಳಿ ತಿಳ್ಕೊಂಡು ಬೇಕಾದರೆ ನಿಮಗೆ ಹೇಳ್ತೀನಿ. ಆದರೆ ಈ ಮುದ್ದೆನ ಗಂಡು ಮಕ್ಳಿಗೆ ಕೊಡಲ್ಲ. ಇವಾಗ ನೋಡಿ ಆ ಮುದ್ದೆನ ಕಟ್ಬಿಟ್ಟು ಅದು ಹೇಗಿರುತ್ತೆ ಅಂದರೆ, ಕೆರೆದು ಮಾಡಿರ್ತೀವಲ್ಲ ಅಷ್ಟು ನೀಟಾಗಿ ಮುದ್ದೆ ಶೇಪ್ ಬಂದಿರಲ್ಲ. ಒಂಥರ ತರ್ತರಿಯಾಗಿ ಹೆಂಗೋ ಒಂದು ತೂತು ಥರ ಹೆಂಗೋ ಒಂದು ಶೇಪ್ ಇರುತ್ತೆ, ಅದು ಮುದ್ದೆ ಶೇಪ್ ಇರಲ್ಲ. ಮುದ್ದೆ ಅಂದರೆ ಈಗ ನಾನು ತೋರಿಸೋದಲ್ಲ, ನೈಸ್ ಇರುತ್ತಲ್ವ, ಇದು ಆ ಥರ ಇರೋದಿಲ್ಲ. ಇಷ್ಟೇ ನೋಡಿ, ಈಸಿ. ಹಾಗೆ ನಾನು ಮುದ್ದೆ ಮಾಡ್ತಾ ಮೋಹನ್ ಮಾಮ ಕೂಡ ಬಂದುಬಿಟ್ರು. ಅದಕ್ಕೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ನಾನು ಮುದ್ದೆ ಮಾತಾಡ್ತಾ ಇದ್ದೆ. ಇವಾಗ ಕ್ಲೀನ್ ಮಾಡಿಬಿಟ್ಟು, ಹಾಗೆ ಇನ್ನೊಂದು ವಿಷಯ ಹೇಳಬೇಕು. ನಾನೊಂದೆರಡು ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ. ಆ ಶಾರ್ಟ್ಸ್ ವೀಡಿಯೋಲಿ ಮುದ್ದೆದೇ ವೀಡಿಯೋ ಹಾಕಿದ್ದೆ, ಅದು ಶಾರ್ಟ್ಸ್ ವೀಡಿಯೋ. ಅದರಲ್ಲಿ ಒಂದಷ್ಟು ಜನ ಅಂದರೆ ಆ ಕಾಮೆಂಟ್ಸ್ನ ನಾನು ಅಲ್ಲಿ ಬಿಡೋಲ್ಲ. ಬ್ಯಾಡ್ ಕಾಮೆಂಟ್ಸ್ ಯಾವತ್ತೂ ನಾನು ಅಲ್ಲಿ ಬಿಡೋಲ್ಲ, ಡಿಲೀಟ್ ಮಾಡಿ ಬಿಸಾಕ್ತೀನಿ ಅಷ್ಟೇ. ಅಲ್ಲಿ ಒಂದು ಇಬ್ಬರು ಏನು ಅನಿಸುತ್ತೆ ಕಮೆಂಟ್ಸ್ ಮಾಡಿರಂದರೆ, ಮುದ್ದೆ ಬಂದು ಡರ್ಟಿ ಫುಡ್ ಅಂತ ಹೇಳಿ ಕಮೆಂಟ್ಸ್ ಮಾಡಿದರು. ನಿಜವಾಗ್ಲೂ ಅದನ್ನು ನೋಡಿ ಸಖತ್ ಬೇಜಾರಾಯಿತು. ಮುದ್ದೆ ಬಂದು ಯಾವತ್ತೂ ಡರ್ಟಿ ಅಂತ ಯಾರೂ ಹೇಳಿಲ್ಲ. ನಮಗೆ ಮಂಡ್ಯ ಮತ್ತು ಮೈಸೂರು ಸೈಡಲ್ಲೆಲ್ಲ ಮುದ್ದೆನ ನಾವೆಲ್ಲ ಮುದ್ದೆನ ದೇವರು ಅಂತೇಳಿ ಮುದ್ದೆಗೆ ನಮಸ್ಕಾರ ಮಾಡಿಕೊಂಡು ಊಟ ಮಾಡುವಂಥ ಜನಗಳು. ನಮಗೆ ಯಾವತ್ತದು ಡರ್ಟಿ ಅಂತ ಅನಿಸಿಲ್ಲ. ನಮ್ಮ ಕಡೆ ಮಂಡ್ಯ ಅಂದ ತಕ್ಷಣ ಮುದ್ದೆನೇ ಫೇಮಸ್ಸು. ಯಾವುದೇ ಫುಡ್ಡಾಗಲಿ ಡರ್ಟಿ ಅಂತ ಹೇಳೋಕ್ಕೆ ಹೋಗಬಾರ್ದು. ಅದು ಹೊಟ್ಟೆ ಹಸ್ದಾಗ ನಮಗೆ ಯಾವ ಊಟ ಸಿಗುತ್ತೆ ಅದು ನಮಗೆ ಆವಾಗ ಮೃಷ್ಟಾನ್ನ ಭೋಜನ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬಿಡುತ್ತೆ. ಯಾವುದೇ ಫುಡ್ಡಾಗಲಿ ಅದಕ್ಕೆ ಡರ್ಟಿ ಅನ್ನೋದನ್ನ ಮಾತ್ರ, ಆ ವರ್ಡ್ ಏನಿದೆ ಅದನ್ನು ಹೇಳಕ್ಕೆ ಹೋಗಬೇಡಿ ಪ್ಲೀಸ್. ಅದು ಒಂಥರ ಬೇಜಾರಾಗುತ್ತೆ. ಅಂದರೆ ನಮ್ಮ ಮುದ್ದೆ ಅಂತಲ್ಲ, ಯಾವುದೇ ಊಟ ಇರ್ಬೋದು, ಅವರವರ ಊಟ ಅವರವರಿಗೆ ಒಂದು ಖುಷಿ ಕೊಡುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ. ಅದು ಯಾವುದೇ ಫುಡ್ ಆಗಿರ್ಬೋದು, ಆ ಫುಡ್ಡಿಗೆ ನೀವು ಈ ಥರ ಕೆಟ್ಟ ಕಮೆಂಟ್ಸ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಮೋಹನ್ ಮಾಮ ಬಂದಿದ್ರು, ಅದಕ್ಕೆ ಅವರಿಗೆ ಮುದ್ದೆ ಮತ್ತು ಉಪ್ಪು ಸಾಂಬಾರು ಹಾಕಿ ಕೊಡ್ತಾಯಿದ್ದೀನಿ. ನೋಡಿದ್ರಲ್ಲ ಮುದ್ದೆ ಎಷ್ಟು ಈಸಿ ಅಂತ. 10 ನಿಮಿಷದಲ್ಲಿ ಆರಾಮಾಗಿ ಮುದ್ದೆನ ಮಾಡಿಕೊಂಡು ತಿನ್ಬೋದು. ಟೈಮ್ ಬಂದು ಇವಾಗ 3 ಗಂಟೆ ಆಗ್ತಾಯಿದೆ. ಹಾಗೆ ಮೋಹನ್ ಮಾಮ ಕೂಡ ಹೊರಟರು. ಅವರು ಆವಾಗಲೇ ಹೊರಟರು. ಹಾಗೆ ನನ್ನ ಮೊಬೈಲ್ ಚಾರ್ಜ್ ಇರಲಿಲ್ಲ, ಚಾರ್ಜ್ಗೆ ಹಾಕ್ಬಿಟ್ಟು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾನು ಮುದ್ದೆ ದೊಣ್ಣೆ ತೋರಿಸೋಣ ಅಂತೇಳಿ ಊರಿಂದ ತಂದಿದ್ದು. 1-2 ಸರಿ ಅಷ್ಟೇ ಯೂಸ್ ಮಾಡಿದ್ದನ್ನ, ಆಮೇಲೆ ಯೂಸ್ ಮಾಡಲಿಲ್ಲ. ಯಾಕೆಂದರೆ ಅಮ್ಮ ಮನೇಲೂ ನಾನು ದೋಸೆ ಅಲ್ಲಲ್ಲೇ ಮುದ್ದೆ ಮಾಡ್ತಾಯಿದ್ದು. ಮಳವಳ್ಳಿಗೆ ಬಂದಮೇಲೆ ಸ್ವಲ್ಪ ಕೋಲಲ್ಲೇ ಮುದ್ದೆ ಮಾಡ್ತಾಯಿದ್ದು. ಮಳವಳ್ಳಿಯಲ್ಲಿ ಅರ್ಲೆಲೆಲ್ಲ ಮುದ್ದೆ ಮಾಡ್ತಾ ಇರಲಿಲ್ಲ, ಕೋಲಲ್ಲೇ ಮುದ್ದೆ ಮಾಡ್ತಾಯಿದ್ದು. ಇತ್ತೀಚೆಗೆ ಅವರು ಕೂಡ ಅರ್ಲೆಲೆ ಮುದ್ದೆ ಮಾಡ್ತಾರೆ. ಅಂದರೆ ದೋಸೆ ಅರ್ಲೆಲ್ಲಿ 1-2 ಮುದ್ದೆ 3 ಮುದ್ದೆ ಆ ಥರ ಮಾಡ್ಬೋದು. ತುಂಬ ಮುದ್ದೆ ಎಲ್ಲ ಮಾಡಬೇಕಂದ್ರೆ ಕೋಲ್ ಅವಶ್ಯಕತೆ, ಯಾಕೆಂದರೆ ಗಟ್ಟಿ ಇರುತ್ತಲ್ಲ ಕೋಲ್ ಬೇಕೇ ಬೇಕು. ನಾನು ಯೂಸ್ ಮಾಡಲಿಲ್ಲ. ತಂದು 1-2 ದಿನ ಯೂಸ್ ಮಾಡಿದೆ, ಆಮೇಲೆ ಯೂಸ್ ಮಾಡಲಿಲ್ಲ. ನೋಡಿ, ಮುದ್ದೆ ದೊಣ್ಣೆ ಅಂತೇಳಿ ಸಿಗುತ್ತೆ. ಇದು ಎಲ್ಲಿ ಅಂದರೆ ಜಾತ್ರೆಗಳಲ್ಲೆಲ್ಲ ಅಲ್ಲೆಲ್ಲ ಮಾರ್ತಾ ಇರ್ತಾರೆ ಮುದ್ದೆ ದೊಣ್ಣೆ. ಮತ್ತು ಇನ್ನೊಂದು ಬರುತ್ತೆ ಕವಡ್ಗೋಲು ಅಂತ ಹೇಳಿ ಬರುತ್ತೆ. ಅದು ಯಾವ ಶೇಪಲ್ಲಿ ಇರುತ್ತೆ ಅಂದರೆ ವೈ ಶೇಪಲ್ಲಿರುತ್ತೆ. ನಾವು ವೈ ಶೇಪಲ್ಲಿ ಅದು ಕಬ್ಬಣದ್ದು ಸಿಗುತ್ತೆ, ಮರದಿಂದನೂ ಕೂಡ ಮಾಡಿರ್ತಾರೆ. ವೈ ಅಂದರೆ ಗೊತ್ತಿರೋದಲ್ಲ, ABCD ವೈ, ಆ ಥರ ಶೇಪಲ್ಲಿರುತ್ತೆ. ಅದನ್ನು ಹೀಗೆ ಇವಾಗ ಇದೊಂದು ಪಾತ್ರೆ ಅಂದ್ಕೊಳ್ಳಿ,
ಅದನ್ನು ಕೊಟ್ಕೊಂಡು ವೈ ಅನ್ನೋ ಒಂದು ಶೇಪ್ ಇರುತ್ತಲ್ಲ ಆ ಕೋಲನ್ನ ಕೊಟ್ಕೊಂಡು ನಾವು ಮುದ್ದೆನ ಓನಿಸ್ತಾ ಇದ್ದಿದ್ದು. ಇವಾಗೆಲ್ಲ ಏನು ಬಟ್ಟೆ ಇಟ್ಕೊಂಡು 2 ಮುದ್ದೆ ಮಾಡ್ತೀವಿ ಅಷ್ಟೇ. ತುಂಬ ಜನ ಆಳುಗಳು ಬರ್ತಾರೆ, 10-20 ಮುದ್ದೆ ಓನಿಸ್ಬೇಕಂದ್ರೆ ಇದ್ರ ಅವಶ್ಯಕತೆ ಅಂತೂ ಇದೆ. ಓಕೆ, ಇದನ್ನು ಇವಾಗ ಸುಮ್ಮನೆ ಹಂಗೆ ಬೀಸಾಕಿದ್ದೀನಿ ಅಷ್ಟೇ, ಯೂಸ್ ಇಲ್ಲ. ಹಾಗೆ ಇಲ್ಲಿ ನಾನು ಕ್ಯಾರೆಟ್ ಆವಾಗಲೇ ತೋರಿಸ್ದೆ, ವಿಡಿಯೋದಲ್ಲೇ ಒಂದು ಕಲರ್ ಕಾಣಿಸ್ತಾ ಇದೆ. ಇಲ್ಲಿ ಫುಲ್ ಹೆಂಗೆ ಕಾಣಿಸ್ತಿದೆ ಗೊತ್ತಾ, ಆರೆಂಜ್ ಕಲರ್ ಥರನೇ ಕಾಣಿಸ್ತಿದೆ. ಅಲ್ಲಿ ನೋಡಿದ್ರೆ ನನಗೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಓಕೆ, ಇದನ್ನು ಏನಕ್ಕೆ ತೊಗೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ಹಿಂಡಿದ್ದೀನಿ, ನಿಮ್ಗೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ ನೋಡಿ ರಸ. ಇವಾಗೆಲ್ಲ ಕ್ಯಾರೆಟ್ ಆಯಿಲು ಫೇಮಸ್ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ನಾನು ಏನದು ಹೆಸರುಬೇಳೆ ಎಲ್ಲ ಇದು ಮಾಡ್ತಿದ್ನಲ್ಲ ಕೋಸಂಬರಿ, ಆವಾಗ ಒಂದು ಕ್ಯಾರೆಟ್ ಜಾಸ್ತಿ ತುರಿದ್ಬಿಟ್ಟು, ಹೇಗಿದ್ರು ಕೋಸಂಬರಿಗೂ ಹಾಕ್ಬೇಕಿತ್ತಲ್ವ, ಅದಕ್ಕೆ ನೋಡಿ ತುರಿದ್ಬಿಟ್ಟು ಕಾಣಿಸ್ತಿದೆಯಾ ರಸ. ಇದನ್ನು ರಸನ ಹಿಂಡ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಆಮೇಲೆ ಹಿಂಡ್ಕೋತೀನಿ. ಹಾಗೆ ಇದು ಆಯಿಲಲ್ಲಿ ಕ್ಯಾರೆಟ್ ಆಯಿಲ್ನ ಯೂಸ್ ಮಾಡಿದ್ರೆ ಸ್ಕಿನ್ನು ಬ್ರೈಟ್ ಬರುತ್ತೆ ಅಲ್ವಾ, ಹಾಗೆ ನಾವು ಇದನ್ನು ಈ ರೀತಿ ಮಾಡಿದ್ರೆ ಇನ್ನೂ ಬ್ರೈಟ್ ಬರ್ಬೋದೇನೋ ಅಂತ. ಓಕೆನಾ, ಕ್ಯಾರೆಟ್ ಆಯಿಲ್ನ ತಗೊಂಡು ಈ ರೀತಿ ಮಸಾಜ್ ಮಾಡೋಣ ಅಂತೇಳಿ. ಅನ್ನಿಸ್ತಾ ಇಲ್ಲ ಕ್ಯಾರೆಟ್ ಜ್ಯೂಸ್ ಹಾಕ್ತಿದ್ದೀನಿ ಅಂತ. ಮಾಮೂಲಿ ನೀರು ಥರ ಕಾಣಿಸ್ತಾ ಇದೆ, ಜ್ಯೂಸ್ ಥರ ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಸ್ಟೋರ್ ಮಾಡಿ ಇಡೋಣ ಸ್ವಲ್ಪ, ಹೇಗಿದ್ರು ತುರಿತಾ ಇದ್ನಲ್ಲ, ಈ ರೀತಿ ಮಾಡೋಣ ಅಂತೇಳಿ ಮಾಡ್ತಾ ಇದೆ ಅಷ್ಟೇ. ಅದಕ್ಕೆ ಅದನ್ನ ತುರಿದು ಇಟ್ಟಿದ್ದು. ಓಕೆ ಫ್ರೆಂಡ್ಸ್, ಇಷ್ಟೇ, ಈ ಥರ ಮಾಡ್ಕೊಳ್ಳೋಣ, ನೋಡೋಣ ಈ ಥರ ಮಾಡಿದ್ರೆ ಇನ್ನೂ ಗ್ಲೋ ಬರುತ್ತಾ ಅಂತೇಳಿ. ಹೆಣ್ಮಕ್ಳು ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಓಕೆ, ಹಾಗೆ ನೋಡಿ ನಿನ್ನೆ ಮೆಂತ್ಯ ರುಬ್ಬಿದ್ನಲ್ಲ, ಅದನ್ನು ಕೂಡ ಕೂದಲಿಗೆಲ್ಲ ಹಾಕಿದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ನಾವು ಈ ರೀತಿಯಾಗಿ ಮಸಾಜ್ ಮಾಡ್ಬೋದು. ನೋಡಿ, ಮೆಂತ್ಯ ಹಾಕಿದ್ದೀನಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ನುಣ್ಣಗೆ ರುಬ್ಬಿದ್ದೀನಿ ನೋಡಿ. ಆಯಿಲು ಮಿಕ್ಸ್ ಮಾಡಿರೋದ್ರಿಂದ ಏನು ಅನ್ಸಲ್ಲ. ಇಲ್ಲ ಅಂದರೆ ಆಯಿಲ್ ಮಿಕ್ಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೂದಲೆಲ್ಲ ಕಿತ್ಕೊಂಡು ಬರ್ತಾ ಇರುತ್ತೆ. ಅದರಿಂದ ಎಣ್ಣೆನ ಮಿಕ್ಸ್ ಮಾಡಿ, ಯಾವುದೇ ಏರ್ ಪ್ಯಾಕ್ ಹಾಕಿದ್ರು ಅಷ್ಟೇ ಎಣ್ಣೆನ ಮಿಕ್ಸ್ ಮಾಡಿ ಏರ್ ಪ್ಯಾಕ್ ಹಾಕ್ಕೊಳ್ಳಿ. ಓಕೆ, ಹಾಗೆ ನಾನು ಕ್ಯಾರೆಟ್ ಜ್ಯೂಸ್ನ ಮುಖಕ್ಕೆಲ್ಲ ಹಚ್ಕೊಂಡಿದ್ನಲ್ಲ, ಅದು ಏನನ್ಸುತ್ತೆ ಅಂದರೆ ಸ್ಟಿಕ್ಕಿ ಅನಿಸುತ್ತೆ, ಅಂಟು ಆ ಥರ ಎಲ್ಲ ಆಗುತ್ತೆ. ಆ ಥರ ಎಲ್ಲ ಆದರೆ ನಿಜವಾಗ್ಲೂ ಏನನ್ಸುತ್ತೆ ಅಂದರೆ ಹಾಕ್ಕೊಳ್ಳೋದಕ್ಕೆ ಎಷ್ಟು ಇಷ್ಟ ಆಗಲ್ಲ. ಬೆಳಗ್ಗೆ ಟೈಮ್ ಬೇಕಾದರೆ ಹಾಕ್ಕೊಂಡು ಮಸಾಜ್ ಮಾಡಿಬಿಟ್ಟು ಮುಖ ಎಲ್ಲ ತೊಳಿಬೋದಷ್ಟೇ. ರಾತ್ರಿ ಟೈಮಲ್ಲಿ ಹಚ್ಕೊಳ್ತೀನಿ ಅಂದರೆ ಒಂಥರ ಅಸಹ್ಯ ಅನಿಸುತ್ತೆ, ಸ್ಟಿಕ್ಕಿ. ನನಗೂ ಅಷ್ಟೇ, ನನಗೇನಂದರೆ ಯಾವುದೇ ಕ್ರೀಮ್ ಹಚ್ಕೊಂಡ್ರೂ ಸ್ಟಿಕ್ಕಿ ಥರ ಆಗಬಾರ್ದು, ಅದು ಥರ ಇರಿಟೇಟ್ ಆಗ್ತಾ ಇರುತ್ತೆ ನನಗೆ, ಏನೋ ಗೊತ್ತಿಲ್ಲ. ಇದು ಅಷ್ಟೇ, ಅಂಟು ಥರ. ಅದು ಸ್ವೀಟ್ ಇರುತ್ತೆ ಅಲ್ವಾ ಕ್ಯಾರೆಟು, ಅದರಿಂದ. ಟೊಮೆಟೊ ಬೇಕಾದರೆ ಯೂಸ್ ಮಾಡಿ, ಟೊಮೆಟೊನ ಒಂದು 5 ನಿಮಿಷ ಮಸಾಜ್ ಮಾಡಿಬಿಟ್ಟು ರಾತ್ರಿ ಟೈಮ್ ಮಲಗಿ, ಅದು ಸ್ಟಿಕ್ಕಿ ಆಗೋಲ್ಲ, ಆರಾಮಾಗಿರುತ್ತೆ. ನನಗೆ ಅದು ಬೇಕಾದ್ರೆ ಯೂಸ್ ಮಾಡ್ತೀನಿ. ಇದು ನೋಡಿ, ಕ್ಯಾರೆಟ್ ಸ್ವೀಟ್ ಇರೋದ್ರಿಂದ ಸ್ಟಿಕ್ಕಿ ಥರ ಅನ್ನಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನಾನು ಮಾಡಿರುವಂಥ ಮುದ್ದೆ ಬಗ್ಗೆ ಕಮೆಂಟ್ಸ್ ಮಾಡಿ. ಹಾಗೆ ಕ್ಯಾರೆಟ್ ಜ್ಯೂಸ್ ಬಗ್ಗೆ ಕಮೆಂಟ್ ಮಾಡಿ. ನೋಡಿ, ಕ್ಯಾರೆಟ್ ಜ್ಯೂಸ್ ಹಾಕಿದ್ದೀನಿ ಅಂತ ಅನ್ನಿಸ್ತಿದೆಯಾ ನಿಮಗೆ? ಮುದ್ದೆ ನಾನು ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಮೋಹನ್ ಮಾಮ ಬಂದ್ಬಿಟ್ರಲ್ಲ, ಅದಕ್ಕೆ ಆಮೇಲೆ ವಾಯ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಆಮೇಲೆ ಏನಂದರೆ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಕೂಲಾಗಿ ನಿಧಾನಕ್ಕೆ ವಿಡಿಯೋ ಮಾಡಬೇಕು. ಮುದ್ದೆ ನೀವು ಎಷ್ಟು ಮುದ್ದೆ ಮಾಡ್ತೀರಾ ಅದ್ರ ಮೇಲೆ ಟೈಮು ಡಿಪೆಂಡ್ ಆಗುತ್ತೆ.
ನೀವು ಒಂದು ಮುದ್ದೆ ಮಾಡ್ತೀರಾ 5 ನಿಮಿಷದಲ್ಲೇ ಮುದ್ದೆ ಮಾಡ್ಕೋಬೋದು. 5 ನಿಮಿಷ ಸಾಕು. ಹಾಗೆ 2-3 ಮುದ್ದೆ ಮಾಡ್ತೀರಾ, ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ಆ ಥರ ನೀವು ಮುದ್ದೆ ಎಷ್ಟು ಮುದ್ದೆ ಮಾಡ್ತೀರಾ ಅಷ್ಟು ಟೈಮ್ ತೊಗೊಳುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಮುದ್ದೆ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಅನಿಸಿದ್ರೆ ಕಾಮೆಂಟ್ಸ್ ಮಾಡಿ. ಓಕೆ.